ವಿಜಯ ಜಪದೊಳ್ವೇಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ವಿಜಯ ಮಹಾಭೀಕರ ಜಯಧ್ವನಿ ಅರ್ಥ ಮಹಾಭೀಕರ ಜಯಧ್ವನಿ ಸಹಸ್ರ ಕೂಪಾಣು ಭಯಂಕರ ಮಹಾರಥಿಕ ಬಹುಪಾದಾತಿ ಪರಿವೃತ ಮಹಾರಥಿಕ ಬಹುಪಾದಾತಿ ಪರಿವೃತ ಮಹೋದ್ಗಾರಿ ನಟ ಸಮಗ್ರ ವಿಜಯ ವಿಜಯ ಜಪದೊಳ್ವೀಕ್ಷಿಸೈ ನೆರವಿ ನನ್ನ ಭುವೆಯ ಪರೆಯ ವಿಜಯ ವಿಜಯ ಕರೆಕ್ಟ್ 8 ಗಂಟೆ ಮಾಡಿ ಆಗಿದ್ದಲ್ಲಿ ನವಯುಕ್ತ ಋಷಭ ತುರುಗ ಗಜ ಸಹಿತ ವಿಭವ ಮುದಿತ ಅರ್ಥ ಆಗಿದ್ದಲ್ಲಿ ನವಯುಕ್ತ ಋಷಭ ತುರುಗ ಗಜ ಸಹಿತ ವಿಭವ ಮುದಿತ ತುಷರ ರೇಚ ಕುಲ ಮಹಾ ಬಿಳಿಗಿಲ್ಲ ರೇಚ ಕುಲ ಮಹಾ ಬಿಳಿಗಿಲ್ಲ ಕೃಪ ಭರಿತ ಕುರು ವಿಜಯ ಪರಿಕಲಿತ ವಿಜಯ ವಿಜಯ ಜಪದೊಳ್ವೀಕ್ಷಿಸೈ ಮೆರವಿ ನನ್ನ ಭೂಮಿಯ ಪರಿಯ ವಿಜಯ ವಿಜಯ ಅಹೋ ಭೀಷ್ಮಾದಿ ಕೌರವರನೇಕ ಅಹೋ ಭೀಷ್ಮಾದಿ ಕೌರವರನೇಕ ಬಹುಮಾನವರ ಅಹಿತಾನೆನಿಸೆ ಬಹುಮಾನವರ ಅಹಿತಾನೆನಿಸಿ ವಿಗಾದಿಸೆ ಸುಖ ಬಂಧುವರೇ ಮಹಾಘೋರತರ ದುರಿತವಿದು ಸಮರವೈ ಗೆಲುವರ ಸಮರವೈ ಗೆಲುವರ ಪರಮಾತ್ಮ. ಅರ್ಜುನ, ಈ ಉಭಯ ಸೈನ್ಯಗಳ ಮಧ್ಯೆ ನನ್ನ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧನಾಗಿರುವ ಕ್ಷತ್ರಿಯ ವೀರರೊಮ್ಮೆ ನನಗೊಂದು ಸಾರಿ ತೋರಿಸು ದೇವ. ದುರ್ಯೋಧನನ ಹಿತಾಕಾಂಕ್ಷೆಯಿಂದ ಪ್ರಾಣವನ್ನು ತೃಣಪ್ರಾಯವೆಂದು ಪರಿಗಣಿಸಿ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಯುದ್ಧ ಸಮ್ಮೇಳಿತರಾಗಿರುವ ಸಮಸ್ತ ಯೋಧರನ್ನು ನನಗೊಂದು ಸಾರಿ ತೋರಿಸು ದೇವ. ನಿನ್ನ ಇಚ್ಛೆ ಅರ್ಜುನ, ಅದು ಹತ್ತು ನೋಡು. ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವನ್ನು ಹೇಗೆ ಪ್ರಚಂಡ ಚಂಡಮಾರುತದಿಂದ ಉಜ್ವಲಿತವಾದ ಮಹಾಸಾಗರದಂತೆ ಕಾಣುತ್ತಿರುವುದು. ಇತ್ತ ನೋಡು ಪಾರ್ಥ, ಕೌರವನು ತನಗೆ ಮಿತ್ರನಾದ ಕರ್ಣ ಸಹೋದರ ದುಶ್ಯಾಸನನೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿವೀಕ್ಷಿಸುತ್ತಿರುವನು. ಪಾರ್ಥ, ಪರಮಾತ್ಮ, ಅವರ ಹಿಂದೆ ಸಿಂಧುರಾಜನಾದ ಸೈಂಧವ ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವರಥದಲ್ಲಿ ಕುಳಿತಿರುವವರೇ ಕೌರವನ 99 ಮಂದಿ ಸಹೋದರರು. ಅವರ ರಕ್ಷಣೆಗಾಗಿ ಸ್ವಯಂ ದ್ರೋಣವೇ ಧನುರ್ಧಾರಿಯಾಗಿ ಸ್ವಲ್ಪ ಮುಂದೆ ನಿಂತಿರುವರು. ಪಾರ್ಥ, ಪರಮಾತ್ಮ, ದ್ರೋಣರ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ನಿಂತು ಗಾಂಭೀರ್ಯ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಗುರುಪುತ್ರ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತ ವಸ್ತ್ರಧಾರಿಯಾಗಿ ಕುಳಿತಿರುವ ಮಹಾಪುರುಷನೇ ಕೌರವನ ದಳಪತಿ ಭೀಷ್ಮರು. ಅರ್ಜುನ, ಪರಮಾತ್ಮ, ಅವರು ನಿಮ್ಮ ಪಿತಾಮಹರು. ಭರತ ವಂಶದ ಕೀರ್ತಿ ಜ್ಯೋತಿಯು ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೊಂದು ಸಾರಿ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಭೀಷ್ಮಂ ಕುರುಪಿತಾಮಹ, ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ಪರಮಾತ್ಮ, ನನ್ನ ಜೀವನದಲ್ಲಿ ಎಂತಹ ಪವಿತ್ರವಾದ ಸಮಯ, ನನ್ನ ಮನಸ್ಸಿನಲ್ಲಿ ಉಂಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲನಾದರೂ ಇದೇನು ಹೀಗಾಯಿತು? ಅರ್ಜುನನ ಪತನವೇ ಅಥವಾ ಉತ್ಥಾನವೇ ದೇವ? ಏಕೆ ಮಿತ್ರ, ಏನಾಯಿತು?
ಏನು ಹೇಳಲಿ? ಏಕೆ ವಿಚಲಿತನಾದಿಯಲ್ಲ ಪಾರ್ಥ? ಏನು ಹೇಳಲಿ ವಾಸುದೇವ? ಬೇಡ ಮಾಧವ ಬೇಡಿಕೊಂಬೆ ದೇವ, ಬೇಡ ಮಾಧವ ರೂಢಿಯೋಳು ನಾನು ಕೆಡ ಬಯಸಲಾರೆ, ರೂಢಿಯೋಳು ನಾನು ಕೆಡ ಬಯಸಲಾರೆ, ಬೇಡ ಮಾಧವ ಬೇಡಿಕೊಂಬೆ ದೇವ, ಬೇಡ ಮಾಧವ. ನೋಡು ಪಾರ್ಥ ಹೇಳಿತನ ವಿದ್ಯೆಗೆ, ನೋಡು ಪಾರ್ಥ ಪಾರ್ಥ ಪರಮಾತ್ಮ ಗಾಳದಿಂದ ಚಲದೆ ನೋಡು ಬೇಗ ಬಾಣ, ಗಾಳದಿಂದ ಚಲದೆ ನೋಡು ಬೇಗ ಬಾಣ, ನೋಡು ಪಾರ್ಥ ಹೇಳಿತನ ವಿದ್ಯೆಗೋ, ನೋಡು ಪಾರ್ಥ. ಗುರುವು ಬಾಂಧವಾರ ಶಿರವ ತೆಗೆಯಲಾರೆ, ಪರಮಾತ್ಮ ಅರ್ಜುನ ಗುರುವು ಬಾಂಧವಾರ ಶಿರವ ತೆರೆಯಲಾರೆ, ಗುರುವು ಬಾಂಧವಾರ ಶಿರವ ತೆಗೆಯಲಾರೆ. ವಾಸುದೇವ ಗುರುವು ಬಾಂಧವಾರ ಶಿರವ ತೆರೆಯಲಾರೆ, ನರಕ ಭಾಗಿಯಾಗಿ. ವಾಸುದೇವ ನರಕ ಭಾಗಿಯಾಗಿ, ನರಕ ಭಾಗಿಯಾಗಿ, ನರಕ ಭಾಗಿಯಾಗಿ, ನರಕ ಭಾಗಿಯಾಗಿ, ನರಕ ಭಾಗಿಯಾಗಿ, ನರಕ ಭಾಗಿಯಾಗಿ ಅರುಳಲಾರೆ ದೇವ, ಬೇಡ ಮಾಧವ ಬೇಡಿಕೊಂಬೆ ದೇವ, ಬೇಡ ಮಾಧವ. ದುಷ್ಟ ಶಿಕ್ಷ ನಾನು ಸೃಷ್ಟಿ ಪಾಲ ನಾನು ಪಾರ್ಥ, ವಾಸುದೇವ ದುಷ್ಟ ಶಿಕ್ಷ ನಾನು ಸೃಷ್ಟಿ ಪಾಲ ನಾನು, ದುಷ್ಟ ಶಿಕ್ಷ ನಾನು ಸೃಷ್ಟಿ ಪಾಲ ನಾನು, ದುಷ್ಟ ಶಿಕ್ಷ ನಾನು ಸೃಷ್ಟಿ ಪಾಲ ನಾನು, ಸೃಷ್ಟಿಕರ್ತ ನಾನು ಪಾರ್ಥ, ವಾಸುದೇವ ಸೃಷ್ಟಿಕರ್ತ ನಾನು ಸೃಷ್ಟಿಕರ್ತ ನಾನು, ಸೃಷ್ಟಿಕರ್ತ ನಾನು ಸೃಷ್ಟಿಕರ್ತ ನಾನು, ಸೃಷ್ಟಿಕರ್ತ ನಾನು ಸೃಷ್ಟಿಕರ್ತ ನಾನು, ಸೃಷ್ಟಿಯೋಳು ನೀನು. ವಾಸುದೇವ ಸೃಷ್ಟಿಯೋಳು ನೀನು, ಸೃಷ್ಟಿಯೋಳು ನೀನು, ಸೃಷ್ಟಿಯೋಳು ನೀನು, ಸೃಷ್ಟಿಯೋಳು ನೀನು, ಭ್ರಷ್ಟನಾಗಬೇಡ ನೋಡು ಪಾರ್ಥ ಹೇಳಿತನವಿದೇಗೋ, ನೋಡು ಪಾರ್ಥ. ಹರದಿ ಗಾಂಡಿ ವಾಮ ಧರಿಸಲಾರೆ ದೇವ, ಪರಮಾತ್ಮ ಪಾರ್ಥ ಹರದಿ ಗಾಂಡಿ ವಾಮ ಧರಿಸಲಾರೆ ದೇವ, ಹರದಿ ಗಾಂಡಿ ವಾಮ ಧರಿಸಲಾರೆ ದೇವ, ಹರದಿ ಗಾಂಡಿ ವಾಮ ಧರಿಸಲಾರೆ ದೇವ, ನರಕ ಭಾಗಿಯಾಗಿ ಮರಳು
ದೇವಾ ಬೇಡ ಮಾಧವ. ಆದಿಯಲ್ಲಿ ಸೃಷ್ಟಿ ಅಂತ್ಯದಲ್ಲಿ ಛೇದ, ಆದಿಯಲ್ಲಿ ಸೃಷ್ಟಿ ಅಂತ್ಯದಲ್ಲಿ ಛೇದ, ಆದಿಯಲ್ಲಿ ಸೃಷ್ಟಿ ಅಂತ್ಯದಲ್ಲಿ ಛೇದ, ಆದಿಯಲ್ಲಿ ಸೃಷ್ಟಿ ಅಂತ್ಯದಲ್ಲಿ ಛೇದ, ಮಧ್ಯದಲ್ಲಿ ಮೋದ ಪಾರ್ಥ, ಮಧ್ಯದಲ್ಲಿ ಮೋದ, ಮಧ್ಯದಲ್ಲಿ ಮೋದ, ಮಧ್ಯದಲ್ಲಿ ಮೋದ, ಮಧ್ಯದಲ್ಲಿ ಮೋದ, ಮಧ್ಯದಲ್ಲಿ ಮೋದ, ಮಧ್ಯದಲ್ಲಿ ಮೋದ. ಗೈದನೀಗ ಪಾರ್ಥ ನೋಡು ಪಾರ್ಥ, ಹೇಳಿದ ನಾವಿದೆವು ನೋಡು ಪಾರ್ಥ, ಪಾರ್ಥ. ಪರಮಾತ್ಮ, ಪಾರ್ಥ ನನ್ನ ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು, ನನ್ನ ನಾಲಿಗೆಯು ಒಣಗುತ್ತಿರುವುದು, ಗಾಂಡಿಯು ಕೈಯಿಂದ ಕೆಳಗೆ ಬೀಳುತ್ತಿರುವುದು, ಕೈ ಕಾಲುಗಳಲ್ಲಿ ನಿಲ್ಲಲು ಪ್ರಾಣವಿಲ್ಲ. ವಾಸುದೇವ, ನಾನು ನೋಡುತ್ತಿರುವುದು ಏನು? ಇವರೆಲ್ಲರೂ ಯಾರು? ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು, ಇವರೆಲ್ಲರೂ ಇಲ್ಲಿ ಏತಕ್ಕಾಗಿ ಸೇರಿರುವುದು ದೇವ? ಅರ್ಜುನ, ಪರಮಾತ್ಮ, ಇದೇನು ಹೀಗೆ ಹೇಳುತ್ತಿರುವೆ? ಇಲ್ಲ, ನೀನು ಬಂದಿರುವುದು ಯುದ್ಧಕ್ಕಾಗಿ ಅಲ್ಲವೇ? ಅವರೆಲ್ಲರೂ ಸೇರಿರುವುದು ಯುದ್ಧಕ್ಕಾಗಿ ಅಲ್ಲವೇ ಪಾರ್ಥ? ಏಕೆ ಈ ರೀತಿ ಜ್ಞಾನಶೂನ್ಯನಂತೆ ಮಾತನಾಡುವೆ ಇಲ್ಲ ಅರ್ಜುನ? ಏನು ಯುದ್ಧಕ್ಕೆ? ಪರಮಾತ್ಮ, ಯುದ್ಧಕ್ಕೆ? ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ. ಗುರು ಬಾಂಧವರ ಶಿರಜೇನಿಸೇನ, ಗುರು ಬಾಂಧವರ ಶಿರಜೇನಿಸೇನ, ಗುರು ಬಾಂಧವರ ಶಿರಜೇನಿಸೇನ, ಗುರು ಬಾಂಧವರ ಶಿರಜೇನಿಸೇನ, ಗುರು ಬಾಂಧವರ ಶಿರಜೇನಿಸೇನ. ಅಲ್ಪರಾಜವ ಬಯಸಿ ಮಾತಗೆ ನಾನಾದೆ, ಅಲ್ಪರಾಜವ ಬಯಸಿ ಮಾತಗೆ ನಾನಾದೆ. ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ. ಸಮರದಿ ಸೆಣಸಾಡುನೆ ಪಾರ್ಥ, ಸಮರದಿ ಸೆಣಸಾಡುನೆ ಪಾರ್ಥ, ಸಮರದಿ ಸೆಣಸಾಡುನೆ. ಕೊಲ್ಲಲು ನೀನಾರು, ಅಳಿಯಲು ಅವನಾರು, ಕೊಲ್ಲಲು ನೀನಾರು, ಅಳಿಯಲು ಅವನಾರು, ಕೊಲ್ಲಲು ನೀನಾರು, ಅಳಿಯಲು ಅವನಾರು. ಅಲ್ಪ ಭೋಗವ ಭಜಿಸಿ ನಾಟಕಿಯಾಗದೆ, ಬಂದ ಯೋಗವ ತ್ಯಜಿಸಿ ಪಾತಕಿಯಾಗದೆ. ಸಮರದಿ ಸೆಣಸಾಡುನೆ ಪಾಠ, ಸಮರದಿ ಸೆಣಸಾಡುನೆ ಪಾಠ,
ಸೋಲುತ್ತಿದೆ ಕೈ ಕಾಲು ಜಾರುತ್ತಿದೆ ಗಾಡಿವ ಸೋಲುತ್ತಿದೆ ಕೈ ಕಾಲು ಜಾರುತ್ತಿದೆ ಗಾಡಿವ ಸೋಲುತ್ತಿದೆ ಕೈ ಕಾಲು ಜಾರುತ್ತಿದೆ ಗಾಡಿವ ಸೋಲುತ್ತಿದೆ ಕೈ ಕಾಲು ಮತಿಹೀನ ನಾನಾದೆ ಪದವ ತೋರಿಸೋ ಮುನ್ನ ಪರಮಾತ್ಮ ಮತಿಹೀನ ನಾನಾದೆ ಪದವ ತೋರಿಸೋ ಮುನ್ನ ಸಮರತಿ ಸೆಣಸಾಡೆನ ಕೃಷ್ಣ ಸಮರತಿ ಸೆಣಸಾಡೆನ ಕೃಷ್ಣ ಸಮರತಿ ಸೆಣಸಾಡೆನ 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 ಓಹೋ ಯುದ್ಧಕ್ಕೆ ಪರಮಾತ್ಮ ರಾಜ್ಯದ ಮೇಲಿನ ಆಸೆಯಿಂದ ಇವರೆಲ್ಲರನ್ನು ಒದಿಸಲು ನನ್ನಿಂದ ಆಗದು ಎಲ್ಲಿಯೋ ಅಲ್ಪ ರಾಜ್ಯದ ಸಲುವಾಗಿ ನಾಡಿ ಜ್ಞಾತಿಯವದೆಗೂ ಗುರಿಹಿಂಸೆಗೂ ಕೈಯಾಕಲಾರನು ನನಗೆ ಯುದ್ಧವೋ ಬೇಡ ರಥವನ್ನು ಎದುರಿಸ ಪರಮಾತ್ಮ ಭಾರತ ಭಾರತ ಪರಮಾತ್ಮ ಈ ವಿಷಮಾವಸರದಲ್ಲಿ ಇಂತಹ ಕಲ್ಮಶ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು ಅರ್ಜುನ ಕ್ಷತ್ರಿಯ ವೀರನಾಗಿ ಹುಟ್ಟಿ ಅನಾರ್ಯನಂತೆ ವರ್ತಿಸುವೆಯ ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ ಆದರ್ಶ ನರನೆಂದು ಹೆಸರಾಗಿ ಹೇಳಿ ಎಂಬ ನಿಂದನೆಗೆ ಗುರಿಯಾಗಬೇಡ ನಿನ್ನ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ ಪರಮಾತ್ಮ ಒಂದು ಸಾರಿ ಈ ಕುರುಸೈನ್ಯದ ಕಡೆ ದೃಷ್ಟಿಸಿ ನೋಡು ಭೀಷ್ಮನು ನನ್ನ ಪೂಜಾ ಪಿತಾಮಹನು ಆಚಾರ್ಯ ದ್ರೋಣರು ನನಗೆ ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟ ಗುರುಗಳು ಪೂಜ್ಯರಾದ ಇವರ ಮೇಲೆ ಬಾಣಗಳನ್ನು ಕೊಡುವುದೇ ಪೂರ್ವದಗಿಂತ ಲಭಿಸುವ ಸಂಪತ್ತಿಗಿಂತಲೂ ಭಿಕ್ಷಾರುತಿಯೇ ಶ್ರೇಷ್ಠವಲ್ಲವೇ ಬಂದು ಬಾಂಧವರ ರಕ್ತದಿಂದ ತೊಯ್ದು ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆ ನನಗಿಲ್ಲ ದೇವ ಪಾರ್ಥ ಪರಮಾತ್ಮ ಯಾರು ಯಾರನ್ನು ವಧಿಸುವುದು ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸಿದಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಜಿಸಿ ಪರಕಾಯವನ್ನು ಆಶ್ರಯಿಸುವನು ಪಾರ್ಥ ಮರಣವು ದೇಹದ ನಾಶ ಅವಿನಾಶಿಯಾದ ಆತ್ಮನಿಗೆ ಮರಣವಿಲ್ಲ ಬಾಲ್ಯ ಯೌವನ ವಾರ್ಧಕ್ಯಾದಿ ಅವಸ್ಥೆಗಳು ಮಾನವನಿಗೆ ಪ್ರಾಪ್ತವಾಗುವಂತೆ ದೇಹಾಂತರ ಪ್ರಾಪ್ತಿಯೂ ಕೂಡ ಸಹಜವಾದುದು ಪಾರ್ಥ ಪಂಡಿತನಾದವನು ಅದರ ಸಲುವಾಗಿ ಎಂದಿಗೂ ದುಃಖಿಸುವುದಿಲ್ಲ ಭೀಷ್ಮ ದ್ರೋಣ ನಾನು ನೀನು ಕೂಡ ಹಿಂದೆ ಅನೇಕ ಬಾರಿ ಜನ್ಮಿಸಿರುವೆವು ಮುಂದೆಯೂ ಜನ್ಮಿಸುವೆವು ಜನ್ಮ ಮೃತ್ಯುವು ಆತ್ಮನ ಅನಂತ ಪ್ರವಾಸದ ಎರಡು ಅಂಶಗಳು ಪಾರ್ಥ ಹುಟ್ಟಿದವನಿಗೆ ಮರಣವು ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದರಿಂದ ಆಗಬೇಕಾದುದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು ಯುದ್ಧವು ಕ್ಷತ್ರಿಯನ ಧರ್ಮ ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ ಪರಮಾತ್ಮ ಯುದ್ಧದ ಹೆಸರೆತ್ತಿದ್ದರೆ ನನ್ನ ಶರೀರವು ಕಂಪಿಸುತ್ತಿರುವುದು ನಾನು ಏಡಿಯಲ್ಲ ಆದರೂ ಪಾಪ ಭೀತಿಯಿಂದ ಇದ್ದು ವಿಮುಕ್ತನಾಗಿರೋನು ದೇವ ಕ್ಷತ್ರಿಯನಿಗೆ ಯುದ್ಧದ ಹೊರತಾಗಿ ಮತ್ಯಾವ ಧರ್ಮವಿಲ್ಲವೂ ದೇವ ಪಾರ್ಥ ಸ್ವಧರ್ಮ ಪಾಲನೆಯಿಂದ ಪ್ರಾಣಗಳನ್ನಾದರೂ ತ್ಯಜಿಸಬಹುದು ಆದರೆ ಪರಧರ್ಮಾವಲಂಬನೆಯು ಅನರ್ಥಕಾರಿ ನೆನಪಿರಲಿ ಅರ್ಜುನ ಇದು ಧರ್ಮಯುದ್ಧ ನೀನು ಈ ಯುದ್ಧದಿಂದ ನಿವೃತ್ತನಾದರೆ ಶತ್ರುಗಳು ಹೇಳಿ ಎಂದು ಅಳಿಯುವರು ಆತ್ಮೀಯರು ವಂಚಕನೆಂದು ನಿಂದಿಸುವರು ಆದ್ದರಿಂದ ಅಸ್ತ್ರಗಳನ್ನು ಧರಿಸು ಕರ್ಮಯೋಗಿ ಎನಿಸು ಅಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ ಪಾರ್ಥ ನೋಡ್ರಿ ಪರಮಾತ್ಮ ಈ ಯುದ್ಧದಲ್ಲಿ ನಿನ್ನ ಕರ್ಮವೇನು ಧರ್ಮ ನಾಶವೋ ಅಥವಾ ಧರ್ಮ ರಕ್ಷಣೆಯನ್ನು ಇದರಿಂದ ನನಗೆ ಉತ್ತರವನ್ನು ಕಳುಹಿಸು ಪಾರ್ಥ ಕೇಳು ನಾನು ಮಾಯಾರೂಪಿ ಧರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು ಅಗ್ನಿಮಯನಾಗಿ ಅವುಗಳಲ್ಲಿ ಶಕ್ತಿಯನ್ನು ವರ್ಧಿಸುವೆನು ವಾಯುವೆನಿಸಿ ಇಡೀ ವಿಶ್ವ ಜಗತ್ತನ್ನೇ ವ್ಯಾಪಿಸುವೆನು ಮನಸ್ಸು ಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ
ಮಾನವನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ಕೊಂಡೊಯ್ಯುವನು. ಬಹುರೂಪಾತ್ಮಕವಾದ ಉದಯ ವಿನಾಶಗಳಿಗೆ ನಾನೇ ಕಾರಣನು, ಸರ್ವಶ್ರೇಷ್ಠನು, ಸರ್ವಾಂತರ್ಯಾಮಿಯೂ ಆದ ಪರಾತ್ಪರ ವಸ್ತುವು ನಾನು. ದಾರದಲ್ಲಿ ಮಣಿಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪೋಷಿಸಲ್ಪಟ್ಟಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು, ಸೂರ್ಯಚಂದ್ರರ ಕಾಂತಿಯು ನನ್ನದು. ವೇದಗಳಲ್ಲಿ ಓಂಕಾರವು ನಾನು, ಮನುಷ್ಯರಲ್ಲಿಯ ಪೌರುಷವು ನನ್ನದು. ದೇವತೆಗಳಲ್ಲಿ ಇಂದ್ರನು, ರುದ್ರನಲ್ಲಿ ಶಂಕರನು, ವೇದಗಳಲ್ಲಿ ಸಾಮುವು ಆಗಿರುವೆನು. ಪಾರ್ಥ, ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅವುಗಳಲ್ಲೊಂದಲ್ಪಾವರ್ತದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುವು. ಪಾರ್ಥ, ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ನನ್ನ ಹೃದಯದ ಅಂಧಕಾರವು ಅರಿಯಿತು. ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡು. ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಕಾಲಕರಾಳ ಸ್ವರೂಪನು ನಾನು. ಇಡೀ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಬಾರಿಗೆ ಆಪೋಷಣೆ ಮಾಡಿ ಈ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆಯುವೆ. ಇದೋ ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು ಪಾರ್ಥ. ದಯಾಮಯನೇ ನಾರಾಯಣನೇ ಕರುಣೆಯ ತೋರೋ ಕರಿವರದನೇ ಕೊರೆಯ ದಯಾಮಯನೇ ನಾನಿನ್ನ ಬೇಡುವೆ ಒಲಿದು ನೀ ಬಾರೋ ಸಾಗರ ಜಯನ ಸರಸಿದ ವದನ ನಾನಿನ್ನ ಬೇಡುವೆ ಒಲಿದು ನೀ ಬಾರೋ ಸಾಗರ ಜಯನ ಸರಸಿದ ವದನ ಕರುಣೆಯ ತೋರೋ ಕರಿವರದನೇ ಕೊರೆಯ ದಯಾಮಯನೇ ನಾರಾಯಣನೇ ಕರುಣೆಯ ತೋರೋ ಕರಿವರದನೇ ಕೊರೆಯ ದಯಾಮಯನೇ. ಆಹಾ, ಎಂತಹ ಭಯಂಕರ ರೂಪವಿದು! ಮಾನವನ ಚಕ್ಷುಗಳಿಂದ ಇದನ್ನು ನೋಡಲಾರನು. ವಾಸುದೇವ, ನನ್ನ ಕೈಕಾಲುಗಳು ಕಂಪಿಸುತ್ತಿರುವವು. ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ, ನಿನ್ನ ಸೌಮ್ಯ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡು. ಭಯವನ್ನು ಬಿಡು ಪ್ರಾಣಸಖ. ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ದೇವ, ನಿನ್ನ ಅಪ್ಪಣೆಯಂತೆ ಗಾಂಡೀವವನ್ನು ಧರಿಸಿ ಯುದ್ಧಕ್ಕೆ ಸಿದ್ಧನಾಗಿರು ಪರಮಾತ್ಮ. ಹೃದಯ ಸಂತಾಪವು ಮೇಲೆ ಮೀರಿತು ಸಹಿಸನು ನಾನು. ಹೃದಯ ಸಂತಾಪವು ಸಹಿಸನು ನಾನು. ಹೃದಯ ಸಂತಾಪವು ಶಾಂತಿಯ ಬಯಸಲು ಸಂತಸದಿಂದಲೇ ಶಾಂತಿಯ ಬಯಸಲು ಸಂತಸದಿಂದಲೇ ಘೋರ ಸಮರವು ಒದಗಿತು ದೇವ. ಘೋರ ಸಮರವು ಒದಗಿತು ದೇವ. ಹೃದಯ ಸಂತಾಪವು ಮೇಲೆ ಬೀರಿತು ಸಹಿಸೆನು ನಾನು. ಹೃದಯ ಸಂತಾಪವು 10 ದಿನಗಳ ಘೋರ ಯುದ್ಧವು ತರುವಾಯ. ಭೀಷ್ಮನು ಪರಾಜಿತನಾದನು. ನಿನ್ನ ವಿಜಯ ಸೂರ್ಯನು ಉದಯವಾದಂತೆ ಎಂದೂ ಭಾವಿಸಿದನು. ದ್ರೋಣರ ಚಕ್ರವ್ಯೂಹವನ್ನು ನೋಡಿ ನಮ್ಮ ಆಸೆಯೂ ಭಂಗವಾಯಿತು. ಅಗ್ರಜ, ಸಹೋದರ, ವ್ಯೂಹದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವುದು. ಅವನನ್ನು ಜಯಿಸಿ ವ್ಯೂಹವನ್ನು ಬೇಯಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆಯ ದಿನ ನಾನು ಪ್ರಯತ್ನಿಸಿ ನಿರಾಶರಾಗಿ ಹಿಂತಿರುಗಿದನು ಅಣ್ಣ. ಕೃಷ್ಣ ಅರ್ಜುನರು ಇದ್ದಿದ್ದರೆ ಚೆನ್ನಾಗಿತ್ತು. ಅರ್ಜುನನು ವ್ಯೂಹ ಪದ್ಧತಿಯನ್ನು ಚೆನ್ನಾಗಿ ತಿಳಿದಿದ್ದನು. ಕೃಷ್ಣಾರ್ಜುನರು ಮತ್ತೊಂದು ಪಾರ್ಶ್ವದಲ್ಲಿ ಕಾದಾಡುತ್ತಿರುವರು.
ಅವರು ಬೇಗ ಬರುವ ಸಂಭವವಿಲ್ಲ ಅಗ್ರಜ. ಇದರ ಉಪಾಯವೇನು ಭೀಮಸೇನ? ಅಗ್ರಜ, ಸಹೋದರ, ಇದಕ್ಕೆ ನಾವು ಜಾಗೃತಿಯಾಗಿ ಒಂದು ಉಪಾಯವನ್ನು ಕಲ್ಪಿಸಲೇಬೇಕು. ಇಲ್ಲವಾದರೆ ಪಾಂಡವರ ಪರಾಜಯವು ಖಂಡಿತವಾಗುವುದು. ದೊಡ್ಡಪ್ಪ, ಎಂತ ಮಾತು ದೊಡ್ಡಪ್ಪ? ನಿಮ್ಮ ಕೈಯಲ್ಲಿ ಗದೆ ಇರುವಾಗ ನನ್ನ ಪೂಜ್ಯ ತಂದೆಯ ರಥದ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಚೇಚೆ, ಇದೀಗ ನಮಗೆ ಒದಗಿರುವಂತಹ ಆಪತ್ತಾದರೂ ಏನು? ಅಭಿಮಾನು ದೊಡ್ಡಪ್ಪ, ದ್ರೋಣರ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿಯೂ ನಮಗಿಲ್ಲ. ವ್ಯೂಹದಿಂದ ರಕ್ಷಕರಾದ ಕೌರವರ ಬಾಣ ಪರಂಪರೆಯಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ದೊಡ್ಡಪ್ಪ, ಹೌದು ಕುಮಾರ. ಬಿಡ ಚಿಂತೆಯನ್ನು ತಡವ ಮಾಡದೆನಗೆ ಕೊಡು ನೀ ಅಭಯ. ದೊಡ್ಡಪ್ಪ, ಕುಮಾರ, ಬಿಡ ಚಿಂತೆಯನ್ನು ತಡವ ಮಾಡದೆನಗೆ ಕೊಡು ನೀ ಅಭಯ. ಬಿಡಿದು ದ್ರೋಣರ ಯುವ ಬೇಸಿರಿ ಕಡಿಮೆ ವೈರಿಯ ಶಿರಗಳನ್ನು. ದೊಡ್ಡಪ್ಪ, ಬಿಡಿದು ದ್ರೋಣರ ಯುವ ಬೇಗಿಸಿ ಕಡಿಮೆ ವೈರಿಯ ಶಿರಗಳನ್ನು ರಣದೊಳಗೆ ಕಣಕ್ಕಿದರೆ ಕರುಳುಗ ಬಗೆದಿಡುವೆ. ರಣದೊಳಗೆ ಕಣಕ್ಕಿದರೆ ಕರುಳುಗ ಬಗೆದಿಡುವೆ. ಬಿಡ ಚಿಂತೆಯನ್ನು ತಡವು ಮಾಡದೆ ಕೊಡು ನೀ ಅಭಯ. ತಂದೆ ಪಾತ್ರನಾದೆ ಹೊಂದಿರಲಿ ಇಂದಿರೇಶನೇ ತಾನೇ ಬರಲಿ. ದೊಡ್ಡಪ್ಪ, ತಂದೆ ಪಾತ್ರನಾದೆ ಹೊಂದಿರಲಿ ಇಂದಿರೇಶನೇ ತಾನೇ ಬರಲಿ. ಮದಿಗಳ ಕೊಂದು ಬರುವನು, ಬಂದ ಮದಿಗಳ ಕೊಂದು ಬರುವನು ಕಣ್ಣಲ್ಲಿ ನಾನೀಗ. ಬಿಡ ಚಿಂತೆಯನ್ನು ತಡವು ಮಾಡದೆನಗೆ ಕೊಡು ನೀ ಅಭಯ. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಏಕೆ ದೊಡ್ಡಪ್ಪ? ನಾನು ಆ ಯುವವನ್ನು ಭೇದಿಸುವನು. ಅದಕ್ಕನುಮತಿ ಕೇಳಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದು. ಅಗ್ರಜ, ಸಹೋದರ, ಅಭಿಮನ್ಯುವಿನ ಪ್ರಾರ್ಥನೆ ನಿರಾಕರಿಸಬೇಡ. ಈ ವೀರ ಬಾಲಕನ ಮೇಲೆ ಉತ್ಸಾಹನೆ ಮೇಲೆ ತಣ್ಣೀರು ಏರ್ತಿರಲಿ. ವ್ಯೂಹವನ್ನು ಬೇಸೊಡನೆ ನಾವೆಲ್ಲರೂ ಒಳಗೆ ನುಗ್ಗಿ ಅದನ್ನು ಚಿನ್ನ ಭಿನ್ನವಾಗಿ ಮಾಡಿಬಿಡುವು. ಅನಿರೀಕ್ಷಿತವಾಗಿ ಒದಗಿರುವ ಸಹಾಯವನ್ನು ಬಿಡುವುದು ಉಚಿತವಲ್ಲ ಅಗ್ರಜ. ದೊಡ್ಡಪ್ಪ, ಕುಮಾರ, ನಾನು ಚಿಕ್ಕವನೆಂದು ಈ ರೀತಿ ಮಾತನಾಡುತ್ತಿರುವಿರ? ನಿಮ್ಮ ಕಣ್ಣೆದಿರುವ ಈ ಪಾತಿರ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವಜ್ಯೋತಿಯು ಚಿಕ್ಕದಲ್ಲ. ಅದು ತನ್ನ ಛಾದ ಛೇದಸ್ಸಿನ ಚಿರ ಪ್ರಕಾಶದಿಂದ ತ್ವಾಜ್ಯಲಮಯವಾಗಿ ಬೆಳಗುತ್ತಿದೆ. ಸಾಹಸದ ಪ್ರಭ ಫಲಕದಿಂದ ಅದು ತನ್ನ ಮಹಾನ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲಿ. ನನಗೆ ಅನುಮತಿಯನ್ನು ಕೊಡು. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರ ಮಾತೆದ ಸುಭದ್ರೆಯು ಆನಂದ ಭಾಷವನ್ನು ಸುರಿಸಲಿ. ಸಮಯ ದೊರೆತಾಗ ಧೈರ್ಯದಿಂದ ಯುದ್ಧ ಮಾಡಿ ಕೀರ್ತಿಶಾಲಿಯದು ಕ್ಷತ್ರಿಯದ ನಿಯಮ. ಮರಣ ಕಂಜಿ ಶತ್ರು ಸಂಹಾರಕ್ಕಾಗಿ ಈ ಖಡ್ಗದಿಂದ ಅಡಿಗೆ ಮನೆಯ ಕಾಯಿ ಪಲ್ಯವನ್ನು ಕತ್ತರಿಸುತ್ತಾ ಕುಳಿದುಕಲ್ಲ. ದೊಡ್ಡಪ್ಪ, ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಈ ಚಕ್ರವ್ಯೂಹವನ್ನು ಭೇದಿಸುವ ಉಪಾಯವನ್ನು ತಿಳಿದಿರುವನು. ಅದರ ಉಪಯೋಗಕ್ಕೀಗ ದೊರೆತಿರುವ ಅವಕಾಶವನ್ನು ವ್ಯರ್ಥನನ್ನಾಗಿ ಮಾಡಬೇಡ ತಂದೆಯೇ. ನನಗೆ ಅನುಮತಿಯನ್ನು ಕೊಡು. ಆಗ ತಿಳಿಯುವುದು ಪಾರ್ಥನ ಮಗನ ಪಾರ್ಥನಷ್ಟ ಪರಾಕ್ರಮಶಾಲಿ ಎಂಬುದು. ದೊಡ್ಡಪ್ಪ, ಕುಮಾರ, ದೊಡ್ಡಪ್ಪ, ತಿಳಿಯಾದ ಬಾಲಕನು ಕಳುಹುವುದಾಯ್ತು. ಕುಮಾರ, ದೊಡ್ಡಪ್ಪ, ಇನ್ನೊಂದ್ಸರಿ ತಿಳಿಯಾದ ಬಾಲಕನು ಕಳುಹುವುದಾಯ್ತೆ. ಕುಮಾರ, ದೊಡ್ಡಪ್ಪ,
ವ್ಯೂಹವು ಸಾಮಾನ್ಯವಲ್ಲ. ದ್ರೋಣನ ವ್ಯೂಹವು ಸಾಮಾನ್ಯವಲ್ಲವು. ರಣದೋಳು ರಿಪುಗಳು ಕುಮಾರ ದೊಡ್ಡಪ್ಪ ರಣದೋಳು ರಿಪುಗಳು ಎಂಗೈವರು ನ ಕಾಣೆ ತಿಳಿಯಾದ ಬಾಲಕನು ಕಳುಹುವುದಾಯ್ತೆ. ಭೀಮಸೇನ, ಅಗ್ರಜ, ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿ ಇರಿಸುವೆ. ರಣರಂಗದಲ್ಲಿ ಒಂದು ಕ್ಷಣ ಬಿಡದೆ ಅವನಿಗೆ ರಕ್ಷಕನಾಗಿರು. ಧನಂಜಯನ ಪ್ರಾಣ ಪದಕವು ಪುನಃ ಬಂದು ಅವನನ್ನು ಸೇರಲಿ. ಕುಮಾರ, ಹೋಗಿ ಬಾ, ಜಯಶಾಲಿಯಾಗಿ ಹಿಂದಿರು. ದೊಡ್ಡಪ್ಪ ಕುಮಾರ, ನಿಮ್ಮೆಲ್ಲರ ಆಶೀರ್ವಾದವನ್ನು ನನ್ನನ್ನು ವಜ್ರ ಕವಚದಿಂದ ರಕ್ಷಿಸಿಕೊಂಡಿರುವಾಗ ನನಗೆ ಭಯ ಎಲ್ಲಿರುವುದು? ಕುಮಾರ, ದೊಡ್ಡಪ್ಪ Bala
ಪ್ರೇಮ ಬನದ ಕೋಗಿಲೆ ಸೋತಿದೆ ನಿನ್ನಿ ಸೌಂದರ್ಯಕ್ಕೆ ತನುವು ತಾಯಿಕ್ಕಿದೆ ಹೂವು ಮುಡಿಗೆ ಬಾಗಿ ಜಡೆಗೆ ಹೂವು ಮುಡಿಗೆ ಬಾಗಿ ಜಡೆಗೆ ಬಾಳಿ ಬಳುಕುತ್ತಿದೆ ನಾ ತಾಳೆ ವಿರಹ ಬಾಸೈನಗೆ ಸುಖ ಸವಿ ಪ್ರೇಮ ಬನದ ಕೋಗಿಲೆ ಕನಸು ನಾಚಿನಲಿವ ಚಂಚಲೆ ಸಕ ತೋಳಿಂದ ನಾನಿನ್ನ ಬಳಸಲಿ ಸುಖ ಸವಿ ಪ್ರೇಮ ಬನದ ಕೋಗಿಲೆ ಹೃದಯ ರಾಜನೇ ಏನು ಪ್ರೇಮ ರಾಜನೇ ಸ್ವಾಮಿ ಪ್ರಿಯಾ
ಪ್ರಿಯ. ಈ ನಿನ್ನ ದೇವನ ದರ್ಶನವೇ ಹೊಂದಿದೆ. ಅವನ ಸನ್ನಿಧಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿದ ಹೇಳು. ನನ್ನ ಸರ್ವಸ್ವವನ್ನು ಕೊಟ್ಟಿರುವೆನು. ಇನ್ನು ನನ್ನದಾಗಿ ಏನು ಉಳಿದಿದೆ ನೀವೇ ಹೇಳಿ. ನಿನ್ನ ಹೃದಯದ ಪ್ರೇಮ. ಆಹಾ, ಅದು ಮೊದಲಿನಿಂದಲೂ ತಮ್ಮದೇ ಆಗಿದೆ. ಪುನಃ ಕೊಡುವ ಅಗತ್ಯವಿಲ್ಲವಲ್ಲ. ಬಯಸ
ಎಂಬುದನ್ನು ಬಲ್ಲೆನು. ಆದರೆ ದಿನ ದಿನವೂ ಪ್ರತಿಶನವು ನಿನ್ನ ಪ್ರೇಮವನ್ನು ಹೊಸದಾಗಿಯೇ ಪಡೆಯಬೇಕೆಂದು ನನ್ನ ಮನದಾಸೆ. ವಸಂತದ ಬಳ್ಳಿಯು ದಿನ ದಿನವೂ ಹೊಸ ಹೊಸ ಹೂಗಳಿಂದ ಸೃಷ್ಟಿಕರ್ತನನ್ನು ಆರಾಧಿಸುವ. ಪಕ್ಷಿಗಳು ದಿನ ದಿನವೂ ಹೊಸ ಹೊಸ ಗಾನದಿಂದ ಸೃಷ್ಟಿಕರ್ತನನ್ನು ನಲಿಸುವ. ಸರ್ವ ಸಾಕ್ಷಿಯಾದ ಸೂರ್ಯದೇವನು ದಿನ ದಿನವೂ ಹೊಸ ಹೊಸ ಕಾಂತಿಯಿಂದ ಜಗತ್ತನ್ನು ಬೆಳಗುವನು. ಪ್ರೇಮದ ವಿಚಾರವಾಗಿ ಈ ದಿನದ ಆನಂದವು ನಾಳೆಯ ದುಃಖದ ಬೀಜ, ನಾಳೆಯ ದುಃಖವು ಮುಂದಿನ ಆನಂದದ ಮೂಲ. ಪ್ರೀತಿಯ ವಿಚಾರವಾಗಿ ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ವಿರಹ ಮತ್ತು ಸಮ್ಮಿಲನ, ಈ ಉಭಯ ಭಾವಗಳ ಆಕರ್ಷಣೆ ವಿಕರ್ಷಣೆ ಪ್ರೇಮದ ಜೀವ. ಹೃದಯೇಶ್ವರಿ, ನಿನ್ನೆ ದಿನ ನಾವು ವಿಯೋಗದ ತೀವ್ರ ಶೋಕದಿಂದ ದಗ್ಧರಾದ್ವಿ. ಈ ದಿನ ಮತ್ತೆ ಪುನಃ ಸಮ್ಮಿಲಿತರಾಗಿ ಈ ಆನಂದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಮತ್ತೊಂದು ಪಡೆಯಬೇಕು ನನ್ನ ಮನದಾಸೆ. ಉತ್ತರ ಸ್ವಾಮಿ, ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತರು ನಿರಾಕರಿಸುವಳೇನು? ಪ್ರೇಮದ ವಿಚಾರದಲ್ಲಿ ನೀವು ಮಹಾಪಂಡಿತರು, ನಿಮ್ಮ ಇಚ್ಛೆಯಂತೆ ನಡೆಯುವೆನು. ಈ ಪೀಠದಲ್ಲಿ ಕುಳಿತು ನನ್ನ ಪ್ರೇಮಾರಾಧನೆ ಸ್ವೀಕರಿಸು ಸ್ವಾಮಿ. ಸಾರಿ ಬಾರೆಯನ್ನರಸಿ ಮನ ತುಂಬಿದೆ ತನು ಹಿಕ್ಕಿದೆ, ಮನ ತುಂಬಿದೆ ತನು ಹಿಕ್ಕಿದೆ, ನಿನಗಾಗಿ ಕಾದಿದೆ ಹೃದಯ, ನಿನಗಾಗಿ ಕಾದಿದೆ ಹೃದಯ. ಬಳಿ ಸಾರಿ ಬಾರೆಯನ್ನರಸಿ ಬಂಗಾರವನ ರಾಜನಾಗುವೆ. ಸೌಂದರ್ಯ ಸಿರಿರಾಣಿ ನೀನಾದರೆ ಬಂಗಾರವನ ರಾಜನಾಗುವೆ. ನವನಾಟ್ಯ ಮಯೂರಿ ನೀನಾದರೆ, ನವನಾಟ್ಯ ಮಯೂರಿ ನೀನಾದರೆ ಸ್ವರರಾಗ ತಾಳಕ್ಕೆ ನಾ ಹಾಡುವೆ, ಸ್ವರರಾಗ ತಾಳಕ್ಕೆ ನಾ ಹಾಡುವೆ. ಬಳಿ ಸಾರಿ ಬಾರೆಗೆ ಸಾರಿ ಬಾರೆಯನ್ನರಸಿ ಮನ ತುಂಬಿದೆ ತನು ಹಿಕ್ಕಿದೆ, ಮನ ತುಂಬಿದೆ ನಿನಗಾಗಿ ಕಾದಿದೆ ಈ ಹೃದಯ, ನಿನಗಾಗಿ ಕಾದಿದೆ ಈ ಹೃದಯ. ಬಳಿ ಸಾರಿ ಪ್ರೇಸಿ ದೇವರು ಪ್ರಸನ್ನ ನಿನಗೆ ತನ್ನ ಪಾಶುಪದ ಸ್ಥಾನವನ್ನು ಸ್ವಾಮಿ, ಇದೇನು ಇಂಥ ಮುಖಭಂಗಿ? ನನ್ನಿಂದ ಏನಾದರೂ ಅಪರಾಧವಾಯಿತೇನು? ನಾವಾಡುವ
ಮಾಡಬೇಕಾದ್ರೆ ನಿನ್ನ ಪ್ರೇಮದ ಆರೋಗ್ಯವನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ನಾನು ಏನು ಮಾಡಲಿ? ಏಕೆ? ಈ 4 ದಿನಗಳಿಂದಲೂ ಯುದ್ಧದಲ್ಲೇ ನಿರತರಾಗಿದ್ದೀರಿ. ಈ ದಿನವಾದರೂ ನನ್ನೊಡನೆ ಸಂತೋಷವಾಗಿ ಕೆಲ ಕಾಲಗಳನ್ನು ಕಳೆಯಬಾರದೇನು? ಯುಧಿಷ್ಠರ ರಾಜೇಂದ್ರನ ದ್ರೋಣವರ ಚಕ್ರವ್ಯೂಹವನ್ನು ಭೇದಿಸಲು ಯುಧಿಷ್ಠರ ರಾಜೇಂದ್ರನ ಅನುಮತಿಯನ್ನು ಪಡೆದು ಹೊಟ್ಟೆವು. ನನ್ನನ್ನು ತಡೆಯಬೇಡ. ನಗುಮುಖದಿಂದ ನನ್ನನ್ನು ಕಳಿಸಿಕೊಡು. ಸ್ವಾಮಿ, ನೀವು ಯುದ್ಧಕ್ಕೆ ಹೋಗಲೇಬೇಕಾದ್ರೆ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ನಿಮ್ಮ ತಂದೆ ವಿವಾಹ ಕಾಲದಲ್ಲಿ ಆ ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ಯಂತ ಸಹಾಯಕರಾಗಿದ್ದರಂತೆ. ಈ ದಿನ ನಾನು ನಿಮಗೆ ಸಹಾಯಕಳಾಗುವೆನು. ಆ ದಿನ ತಾಯಿ ಉಪಾಯವಿಲ್ಲದೆ ವಸ್ತ್ರಧಾರಣೆಯನ್ನು ಮಾಡಬೇಕಾದರು. ಆದರೆ ಸ್ತ್ರೀಯರಿಗೆ ಯುದ್ಧರಂಗವು ಉಚಿತವಾದ ಸ್ಥಾನವಲ್ಲ. ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಿದೆ. ಇದನ್ನು ಸರಿಯದೆ ಕೂಡಲೇ ಈ ನಿನ್ನ ಕೋಮಲ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದ್ದಲ್ಲ. ಆಹಾ, ಅನಂತ ರಾಜಲಕ್ಷ್ಮಿ, ನೀನು ತಂದ ಹೂಗಳನ್ನು ಎದೇರಿಸು. ರೂಪಗೊಂಡರತಿ ಚಂಚಲ ಕಟಾಕ್ಷ ಬಾಣಗಳನ್ನು ಮನ್ಮನ ಶಾಯಿನಿ, ನಿನ್ನ ಹೃದಯದ ಮಧ್ಯದಲ್ಲಿ ನನಗೆ ಆಶಯವನ್ನು ಕೊಡು. ಅಬ್ಬಬ್ಬಬ್ಬಬ್ಬಬ್ಬ, ಒಂದೇ ಉಸಿರಿನಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು. ಕೋಪವೇ ಆನಂದವಿದೆ ನಾ ಬೇಡುವೆ, ನಾ ಬೇಡುವೆ, ನಾ ಬೇಡುವೆ. ವಿರಜನೇತ್ರ ಋತ ಕೋಪವೇ ಆನಂದವಾಬಿರೆ ನಾ ಬೇಡುವೆ, ನಾ ಬೇಡುವೆ, ನಾ ಬೇಡುವೆ. ತಾರುಣ್ಯಶೀಲೆ ಕೋಮಲ ಬಾಲೆ, ತಾರುಣ್ಯಶೀಲೆ ಕೋಮಲ ಬಾಲೆ ಸಂಕಮ ಕಿಂಚಿಗ ನಾ ಹೋಗುವೆ. ವಿರಜನೇತ್ರ ಋತ ಕೋಪವೇ ಆನಂದವಾಬಿರೆ ನಾ ಬೇಡುವೆ, ನಾ ಬೇಡುವೆ, ನಾ ಬೇಡುವೆ. ಧರ್ಮವ ಪಾಲಿಸಲು ತಿಲೆ ಗಡಿಯುವೆ ವೈರಿಗಳ ಶತ್ರುಗಳ ಶತ್ರುಗಳ. ಕ್ಷತ್ರಿಯ ಧರ್ಮವ ಪಾಲಿಸಲು ಕತ್ತಿಲೆ ಕಡಿಯುವೆ ಶತ್ರುಗಳ ಶತ್ರುಗಳ ಶತ್ರುಗಳ. ತಾರುಣ್ಯಶೀಲೆ ಕೋಮಲ ಬಾಲೆ, ತಾರುಣ್ಯಶೀಲೆ ಕೋಮಲ ಬಾಲೆ ಸಂಗಮ ಕಿಂತಿಗ ನಾ ಪ್ರೇಯಸಿ, ಇದು ಅಪವಾಸ ಸಮಯವಲ್ಲ, ಘೋರ ಯುದ್ಧವು ಒದಗಿರುವುದು. ಈಗಲೂ ನೀನು ನಗುತ್ತಲಿರುವೆ. ಪ್ರಪಂಚದಲ್ಲಿ ಸೃಷ್ಟಿಕರ್ತರು ಇಬ್ಬರೆಂದು ತೋರುವರು. ಒಂದು ಹೃದಯದ
ಯುದ್ಧವನ್ನು ನಿರ್ಮಿಸಿದಾತ ಹೃದಯನಾದ ವಿಧಿಯೇ ಬೇರೆ, ಆಸೆಪ್ರಿಯಾದ ಗಾನಮಯಿಯಾದ ಉತ್ತರಿಯನ್ನು ನಿರ್ಮಿಸಿದಾತ ಕಲಾವಿದಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರ ಉತ್ತರನ್ನು ನಿರ್ಮಿಸಿರುವನು. ಇದುವರೆಗೂ ಹಾಸ್ಯಮಯಿಯಾದ ಗಾನಶೀಲೆಯಾದ ಒಬ್ಬ ಉತ್ತರನ್ನು ನೋಡಿದಿರಿ. ಈಗ ವೀರಾಂಗನೆಯಾದ ವೀರಪತ್ನಿಯಾದ ಮತ್ತೊಬ್ಬ ಉತ್ತರನ್ನು ನೋಡುವಿರಿ. ಯುದ್ಧವು ಕ್ಷತ್ರಿಯನ ಧರ್ಮ. ಹೋಗು ತರಣ ವೀರ, ನೀನು ಆ ಧರ್ಮವನ್ನು ಪಾಲನೆ ಮಾಡು. ಸಂತೋಷ ಚಿತ್ತಳಾಗಿ ನಗುತ್ತಾ ನನ್ನನ್ನು ಕಲಿಸಿಕೊಡಬಲ್ಲೆಯ? ನನಗೋಸ್ಕರ ಸ್ವಲ್ಪವೂ ದುಃಖಿಸಿದೆಲ್ಲವೋ? ದುಃಖಿಸುವುದಿಲ್ಲ. ಅಥವಾ ಪ್ರಚನ್ನ ದಾನದಂತೆ ಮನಸ್ಸಿನ ದುಃಖವನ್ನು ಮುಚ್ಚಿಟ್ಟುಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಳ್ಳಲಾರದು ಪತ್ನಿಯು ವೀರಾಂಗನೆ ಅಥವಾ ವೀರಾಂಗನೆ ಎನಿಸಿಕೊಳ್ಳಬಲ್ಲಳೇನು? ನೀವು ನಿಮ್ಮ ಕರ್ತವ್ಯದಲ್ಲಿ ಸ್ಥಿರರಾಗಿ ಪುತ್ರೆಯ ತನ್ನ ಭಾಗದ ಕರ್ತವ್ಯವನ್ನು ಸಾಹಸೋದನಾಗಿ ನಿರ್ವಹಿಸುವಳು ಸ್ವಾಮಿ. ನಾನು ನೋಡುವುದೇನು ಈಶ್ವರ? ಮಲ್ಲಿಗೆ ಗಂಧದಲ್ಲಿ ಸಂಪಿಗೆ ಮಾಧುರ್ಯ, ಈ ಲೋಕದ ದುಃಖದ ಮಧ್ಯದಲ್ಲಿ ಸ್ವರ್ಗದ ಆನಂದವನ್ನು ಕೇಳಿ ಧನ್ಯ ಉತ್ತರ ಧನ್ಯ. ಆರ್ಯಾರ್ವತ್ತದಲ್ಲಿ ನೀನು ನಾರಿನತ್ತಳು. ನೀವು ಕ್ಷತ್ರಿಯ ರತ್ನ. ಯುದ್ಧವು ನಿಮ್ಮ ಕೀರ್ತಿ ಗೌರವ ಅಪಾರವಾದ ಸಂಪತ್ತು. ಆದರೆ ಅವರಿಗೆ ಯಾವ ಗೌರವವಿಲ್ಲವೋ? ಈ ದಿನ ಎಷ್ಟೊಂದು ಜನ ವೀರ ಮಾತೆಯರು ವೀರ ಪತ್ನಿಯರು ಹೃದಯದ ದುಃಖಾವೇಗವನ್ನು ಅಡಗಿಸಿಕೊಂಡು ಕಣ್ಣೀರನ್ನು ಭೂಮಿಗುದಿಸದೆ ಸಾಹಸಮುಖಿಯರಾಗಿ ಪತಿ ಪುತ್ರರಿಂದ ಬೀಳ್ಕೊಡುವರು. ಅವರಿಗೆ ಯಾವ ಗೌರವವಿಲ್ಲವೋ? ಇರುವುದು ಸ್ವಾಮಿ. ರಣರಂಗದಲ್ಲಿ ಕಾದಾಡುತ್ತಾ ಸ್ವಾಮಿ ಮಡಿದಾಗ ಆತನ ಗೌರವದಿಂದ ದರ್ಪಿತಳಾಗದ ಮಡದಿಯಾದ ಶತ್ರುಗಳ ಮಧ್ಯದಲ್ಲಿ ಪುತ್ರನ ಸಾಹಸದ ವರ್ಣನೆಯನ್ನು ಕೇಳಿ ಆನಂದ ಬಾಷ್ಪವನ್ನು ಸುರಿಸಿದ ಮಾತೆಯಾದ ಪುರುಷನ ಗೌರವವೇ ನಾರಿಯ ಗೌರವ, ಜೀವನ ಸರ್ವಸ್ವ ಸ್ವಾಮಿ. ಹಾಗಾದರೆ ನನಗಿನ್ನೂ ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಮೃತಪಟ್ಟಿದ್ದರೆ ನನಗೋಸ್ಕರ ಸ್ವಲ್ಪವೂ ಅಳುವುದಿಲ್ಲವೋ? ಅಳುವುದಿಲ್ಲ. ನಿಮ್ಮ ಆಜ್ಞೆಗೆ ವಿರೋಧವಾಗಿ ಒಂದು ತೊಟ್ಟು ಕಮ್ಮನ ನೆಲಕ್ಕೆ ಬಿದ್ದರು ನನ್ನ ಕೈಯಾರೆ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಡಿ ಸಮರ್ಪಿಸುವೆನು. ಉತ್ತರೆಯು ವೀರಸತಿ, ಪತಿ ಆಜ್ಞೆಯೊಳಗೆ ದೇವರ ಆಜ್ಞೆಯಿದೆ. ಸಿರೆ ಸವಿಗಾನ ಎದೆ ಚಲ್ಲನ ಹೂವಿನ ಬಾಣ. ಪ್ರಿಯೆ, ಮೆಲ್ಲು ಸಿರೆ ಸವಿಗಾನ ಎದೆ ಚಲ್ಲನ ಹೂವಿನ ಬಾಣ. ಮನದಾಸೆ ಕೂಡಿದ ಬಯಕೆ ಕನಸಾಗಿ ಕಾಡುವುದೇಕೆ? ಮನದಾಸೆ ಕೂಡಿದ ಬಯಕೆ ಕನಸಾಗಿ ಕಾಡುವುದೇಕೆ? ಚಿರನೂತನ ರೋಮಾಂಚನ ಮೆಲ್ಲು ಸಿರೆ ಸವಿಗಾನ
ಅನುನಯಗಳು ನೀನು ಹಾಕಿದ ಈ ಪ್ರೇಮದ ವಿಜಯ ಮಾಲೆಯಿಂದ ಭೂಷಿತನಾಗಿ ರಣರಂಗದಲ್ಲಿ ಬೆಳಗುವನು. ನನಗಿನ್ನು ಅಪಜಯವಿಲ್ಲ. ಹಾಗೆ ಆಗಲಿ ಸ್ವಾಮಿ. ಹೋಗಿ ಜಯಶೀಲರಾಗಿ ಹಿಂತಿರುಗಿ ಬನ್ನಿ. ಭೀಮಸೇನ, ಈ ಸಾರಿ ಋಕ್ವಾದರನ್ನು ಖಂಡಿತ ನಿನ್ನನ್ನು ವಂಚಿಸಿರುವನು. ನನ್ನನ್ನೆಲ್ಲ ವಾಸುದೇವ ಇನ್ನೊಂದು. ಹಾಗಾದರೆ ದುರ್ಯೋಧನನು ವೈಸಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಿರುವನು. ಕೂಗು, ಹೊರಗೆ ಬರುವನು. ಏನೆಲ್ಲವೋ ಏಡಿ ದುರ್ಯೋಧನ, ನಿನ್ನ 11 ಅಕ್ಷೋಹಿಣಿ ಸೈನ್ಯವನ್ನು ಸಂಪೂರ್ಣವಾಗಿ ನಾಶ ಮಾಡಿದರು. ನಿನಗಾಗಿ ಭೀಷ್ಮ, ಕರ್ಣ, ಶಲ್ಯ ಮುಂತಾದ ಅತಿರಥ ಮಹಾರಥರಲ್ಲೂ ಸತ್ತರು. ನೀನಾದರೂ ಸೋತ ನಾಯಿಯಂತೆ ಸರೋವರದಲ್ಲಿ ಅಡಗಿಕೊಂಡು ಕುಳಿತಿರುವೆಯೋ? ಬಾ ಕುರುಕುಲ ಕಳಂಕ ಸ್ವರೂಪನೇ, ಬಾವರಿಗೆ. ವೀರರ ಪೌರುಷವನ್ನು ನೀನು ಹೇಳು ಬಲ್ಲೆನು. ಪೌರುಷ ಅದರ ಅಗತ್ಯವಿಲ್ಲ. ದುರ್ಯೋಧನ, ಅಲ್ಲ ಇದಕ್ಕೆ ಸಿದ್ಧನಾಗು. ದುರ್ಯೋಧನ, ವಿಶ್ರಾಂತಿ ಅಂತ ವಿಶ್ರಾಂತಿ ನಾನಾಗದ್ರ ಅಗತ್ಯವಿಲ್ಲ. ಇದೋ ಸಿದ್ಧನಾಗಿರುವೆನು. ಗದಾ ಯುದ್ಧಕ್ಕೆ ಸಿದ್ಧ. ಗದಾ ಯುದ್ಧವೇ ಸಿದ್ಧವಾಗಲಿ. ಯುದ್ಧಕ್ಕೆ ಕ್ಷಣಕಾಲ ವಿಶ್ರಾಂತಿ ಎನ್ನುವುದು ಈ ನನಗೆ ವಿಶ್ರಾಂತಿ ಅದರ ಅಗತ್ಯವಿಲ್ಲ. ಪರಮಾತ್ಮ ಭೀಮಸೇನ, ಬಾಪು ದುರ್ಯೋಧನ, ಬಾಪು ಭೀಮಸೇನ, ಪರಮಾತ್ಮ ನಿರಾಸನಾಗಬೇಡ. ಶೌರ್ಯದಿಂದ ತೊಳೆಯನ್ನು ತೊಟ್ಟಿ ಯುದ್ಧ ಮಾಡು. ಮಾಡುತ್ತಿದ್ದನು. ಈಗ ನನಗೆ ಒಂದು ಕೆಲವೋ ದುರಹಂಕಾರಿ ದುರ್ಯೋಧನ, ಈ ಸಾರಿ ಈ ಭೀಮನ ಅಗಾಧವನ್ನು ಸಹಿಸಿಕೋ. ಪರಮಾತ್ಮ ಅನುಗ್ರಹಿತರಾದರು. ನಿನ್ನ ಅನುಗ್ರಹ ಇರುವಾಗ ಇಂಥ ಲಕ್ಷ ಮಂದಿ ಕೌರವರು ಬಂದರು. ಕಲಾಭಿಮಾನಿಗಳಲ್ಲಿ ಸವಿನಯ ಪ್ರಾರ್ಥನೆ. ನಮ್ಮ ಬೈರೇಗೌಡರು ದುರ್ಯೋಧನ ಪಾಠ ಮಾಡಿರೋ ಅಂಥ ಬೈರೇಗೌಡರು ಇದು 21ನೇ ಕಲಾ ಕಾಣಿಕೆ. ದುರ್ಯೋಧನ ಪಾತ್ರದಲ್ಲಿ 25ನೇ ಕಲಾ ಕಾಣಿಕೆ. ಅವರಿಗೆ ಒಂದು ಚಿಕ್ಕ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ. ಎಲ್ಲಿದ್ರು ಬರಬೇಕು ಬೇಗ. ವೇದಿಕೆ ಮೇಲೆ ದಯಾನಂದ್ ಸಾಗರ್ ವೇದಿಕೆ ಮೇಲೆ ಬೇಗ ಬರಬೇಕು.
ಈ ನಾಟಕ ಆಗಬೇಕು ಅಂದರೆ ತುಂಬ ಹೆಚ್ಚಿನ ಖರ್ಚುಗಳು ಬರುತ್ತೆ. ಆವಾಗ ಸಹಕಾರ ಕೊಟ್ಟಂಥವ್ರಿಗೆ ಒಂದು ಸನ್ಮಾನ ಮಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಈ ಒಂದು ನಿಮ್ಮ ಊರಿನಲ್ಲಿ ಇಷ್ಟು ವೈಭವವಾಗಿ ನಾಟಕ ನಡೆಯೋಕ್ಕೆ ಭೈರವ ಟ್ರಾವೆಲ್ಸ್ ಮಾಲೀಕರು ಹಾಗೂ ಬೆಂಗಳೂರು ನಗರ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ ಮಂಜುನಾಥ್ರವರು, ಭೈರವೇಶ್ವರ ಫೈನಾನ್ಸ್ ಮತ್ತು ಭೈರವೇಶ್ವರ ಟ್ರಾವೆಲ್ಸ್ ಮಾಲೀಕರು, ಅವರು ಸಂಪೂರ್ಣವಾಗಿ ಈ ಅತಿ ಹೆಚ್ಚಿನ ಖರ್ಚು ವೆಚ್ಚಗಳನ್ನು ವಹಿಸಿಕೊಂಡು ಇಲ್ಲಿ ಒಂದು ಡ್ರಾಮಾ ನಡೀಲಿಕ್ಕೆ ಸಹಕಾರವನ್ನು ಕೊಡ್ತಕ್ಕಂಥ ಶ್ರೀಯುತ ಮಂಜುನಾಥ್ರವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಇನ್ನು ಶ್ರೀಯುತ ಎಸ್ ಟಿ ಸೋಮಶೇಖರ್ ಗೌಡ್ರವರು, ಜನಪ್ರಿಯ ಶಾಸಕರು, ಕೆಲವೇ ನಿಮಿಷಗಳಲ್ಲಿ ವೇದಿಕೆಗೆ ಬರ್ತಾ ಇದ್ದಾರೆ. ಇನ್ನು ಶ್ರೀಮತಿ ಶಾರದಮ್ಮ ಮಂಜುನಾಥ್ರವರು, ಅವರು ಸಂಪೂರ್ಣ ನಾಟಕದ ಉಸ್ತುವಾರಿಯನ್ನು ವಹಿಸಿಕೊಂಡು ಎಲ್ಲ ಕೊಡುಗೆಯನ್ನು ಕೊಟ್ಟು ಎಲ್ಲ ಒಂದು ನಾಟಕ ಇರ್ಬೋದು, ರಾಜ್ಯೋತ್ಸವ ಇರ್ಬೋದು, ಯಾವುದೇ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ತೊಡಗಿಕೊಂಡಂಥ ಮಂಜುನಾಥ್ರವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ಶ್ರೀಯುತ ಎಚ್ ಪುಟ್ಟಯ್ಯನವರು, ಬಾಗಲಗುಂಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ದಯಮಾಡಿ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಶ್ರೀಯುತ ಸತೀಶ್ ಕುಮಾರ್ ಅವರು, ಕಾಂಗ್ರೆಸ್ ಮುಖಂಡರು, ಹೊಸಳ್ಳಿ. ಶ್ರೀಯುತ ಪಂಚಲಿಂಗಯ್ಯನವರು, ದಯಮಾಡಿ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಶ್ರೀಯುತ ಆರ್ ಲಕ್ಷ್ಮೀನಾರಾಯಣ ಗೌಡ್ರವರು, ನಂದ ಹೋಟೆಲ್ ಮಾಲೀಕರು, ದಯಮಾಡಿ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಇನ್ನು ಶ್ರೀಯುತ ಸಿ ಆರ್ ಮಂಜೇಗೌಡರು, ನಿಸರ್ಗ ಪೇಂಟ್ ಮಾಲೀಕರು, ದಯಮಾಡಿ ಅವರು ಬರಬೇಕು. ನಾವು ಕರೆದಂಥವ್ರು ಕಾಲಾವಕಾಶ ಇಲ್ಲ, 2-3 ಸರಿ ಕರೀಲಿಕ್ಕೆ ಕಾಲಾವಕಾಶ ಇಲ್ಲ. ದಯಮಾಡಿ ಕರೆದ ತಕ್ಷಣ ವೇದಿಕೆ ಮೇಲೆ ಬನ್ನಿ. ಮಾಲೀಕರು ಜಿ ನಾಗರಾಜ್ರವರು, ನಿಸರ್ಗ ಪೇಂಟ್ ಮಾಲೀಕರು. ಸಿ ಜೆ ನಾಗೇಶ್ ಅವರು, ನಿಸರ್ಗ ಪೇಂಟ್. ಶ್ರೀ ಶೇಖರ್ ಅವರು, ಶ್ರೀನಿಧಿ, ಶ್ರೀ ಸುರೇಶ್ ಅವರು, ಎಲಿಗೆಂಟ್. ದಯಮಾಡಿ ಇವರು ಇಷ್ಟು ಜನ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಶ್ರೀಯುತ ಎಂ ನಾಗರಾಜ್ರವರು, ಶ್ರೀ ಎಚ್ ಚುಂಚಯ್ಯನವರು, ಎಚ್ ಗಂಗಯ್ಯನವರು, ಸಹಕಾರ ಸಂಘ, ಶ್ರೀಯುತ ನಾಗರಾಜ್ರವರು, ಪತ್ರಬರಹಗಾರರು, ಶ್ರೀ ಸುರೇಶ್ ಅವರು, ಶ್ರೀ ITI ನಾಗರಾಜ್ರವರು, ಶ್ರೀ ಎಸ್ ದೊಡ್ಡೇಗೌಡರು, ಬಿಲ್ಡಿಂಗ್ ಕಾಂಟ್ರಾಕ್ಟರ್, ಶ್ರೀ ಎನ್ ಮುನಿಯಪ್ಪನವರು, ಲಕ್ಷ ಡೆವಲಪರ್ಸ್, ಶ್ರೀ ಮುನ್ರಾಜ್ರವರು, ಶ್ರೀ ಲಕ್ಷ ಡೆವಲಪರ್ಸ್, ಶ್ರೀ ನಾರಾಯಣಪ್ಪನವರು, ಹೊಸಳ್ಳಿ, ಶ್ರೀ ಕೃಷ್ಣಪ್ಪನವರು, ಕಿರ್ಲೋಸ್ಕರ್, ನಿವೃತ್ತ ಅಧಿಕಾರಿಗಳು, ಎನ್ ಬೈಲಪ್ಪನವರು, ಶ್ರೀ ನಿತಿನ್ ರವರು, ಎ ಮಹಾದೇವಪ್ಪನವರು, ಗಂಗಾಧರಪ್ಪನವರು, ಸಬ್ ಇನ್ಸ್ಪೆಕ್ಟರ್, ಟಿ ಎನ್ ಗೋವಿಂದೇಗೌಡರು, ಸರಸ್ವತಿಪುರಂ, ಎಂ ವೆಂಕಟೇಶನವರು, ಪಾಟೀಲ್, ಎಚ್ ರಾಮಕೃಷ್ಣಯ್ಯನವರು, ಶ್ರೀ ಎಸ್ ಕೃಷ್ಣಪ್ಪನವರು, ವಾಟರ್ಮ್ಯಾನ್, ಶ್ರೀ ರೇವಣ್ಣವರು, ಶ್ರೀ ರಂಗೇಗೌಡರು, ಮೈಸೂರು ಲ್ಯಾಂಪ್ಸ್ ಲೇಔಟ್, ಶ್ರೀಯುತ SR ದೇವರಾಜ್ರವರು, ಪೊಲಿಟೆಕ್ ಮಾಲೀಕರು. ದಯಮಾಡಿ ಕಾಲಾವಕಾಶ ಕಡಿಮೆ ಇದೆ, ಒಂದೇ ಬಾರಿ ಕರೆ ಕೊಡ್ತೀವಿ, ತಕ್ಷಣ ತಾವೆಲ್ಲ ವೇದಿಕೆ ಮೇಲೆ ಬರಬೇಕು. ಹಾಗೆ NT ರವಿರವರು, BMTC ಚಿಕ್ಕಬಿರೇಕಲ್ಲು, ಶ್ರೀ ಎಸ್ ರೇವಣ್ಣವರು, ಕಾಮತ್ ಲೇಔಟ್, ಎಚ್ ಪ್ರಭಾಕರ್ ಅವರು, ಶ್ರೀ VR ತಿಮ್ಮಯ್ಯನವರು, BMTC, ಶ್ರೀ ಲಕ್ಷ್ಮಣರವರು, ಹಯ್ಯ, ಶ್ರೀ ಮಹಾದೇವರವರು, ಶ್ರೀ ಗಾಡಿ ರಾಮಣ್ಣವರು, ದಾಸರಳ್ಳಿ, ಬಿ ಸದಾಶಿವರವರು. ದಯಮಾಡಿ ಇಷ್ಟು ಜನ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಇನ್ನೇ ದಯಮಾಡಿ ವೇದಿಕೆಯಲ್ಲಿ ಇರತಕ್ಕಂಥ ನಾವು ಕೂಗದಂಥ ಗಣ್ಯರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಶ್ರೀ ಚೆನ್ನೈ ಕಂಪಾಳ್ಯದ ಎಲ್ಲ ಮುಖಂಡರು ನೆರವೇರಿಸಿಕೊಟ್ಟು ಡ್ರಾಮಾ ಮುಂದರಲ್ಲಿ ಕಾಲಾವಕಾಶ ಮಾಡಿಕೊಡ್ಬೇಕು ಅಂತ ಎಲ್ಲರಲ್ಲಿ ಒಂದು ಕಳಕಳಿಯ ಮನವಿಯನ್ನು ಮಾಡ್ಕೋತಾ ಇದ್ದೀವಿ. ದಯಮಾಡಿ ನಮ್ಮ ಎಲ್ಲ ಕಾರ್ಯಕರ್ತರು ಆದಷ್ಟು ಬೇಗ ಈ ಸನ್ಮಾನ ಕಾರ್ಯಕ್ರಮವನ್ನು ಮುಗಿಸ್ಬೇಕಾಗುತ್ತೆ. ಇನ್ನು ಪ್ರಥಮವಾಗಿ ಶ್ರೀಯುತ ಎಚ್ ಪುಟ್ಟಯ್ಯನವರು ದಯಮಾಡಿ ವೇದಿಕೆ ಮಧ್ಯಕ್ಕೆ ಬಂದು ಒಂದು ಪುಷ್ಪಮಾಲಿಕೆಯನ್ನು ಸ್ವೀಕರಿಸಬೇಕು. ಬಾಗಲಗುಂಟೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಚೆನ್ನೈ ಕಂಪಾಳ್ಯದ ಮುಖಂಡರು, ದಯಮಾಡಿ ಅವರು ವೇದಿಕೆ ಮಧ್ಯಕ್ಕೆ ಬಂದು ಪುಷ್ಪಮಾಲಿಕೆಯನ್ನು ಸ್ವೀಕರಿಸಬೇಕು ಅಂತ ಹೇಳ್ಕೊತಾ ಇದ್ದೀನಿ. ಇನ್ನು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಚೆನ್ನೈ ಕಂಪಾಳ್ಯದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ನಡೆದರೂ ತಮ್ಮ ಮುಂದಾಳತ್ವದಲ್ಲಿ ಶ್ರೀಮತಿ ಶಾರದಮ್ಮ ಶ್ರೀ ಮಂಜುನಾಥ್ರವರು, ಭೈರವ ಟ್ರಾವೆಲ್ಸ್ ಮಾಲೀಕರು, ಫೈನಾನ್ಸ್ ಮಾಲೀಕರು ಹಾಗೂ ಧನ್ಯವಾದಗಳು. ಈಗ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಯಾವುದೇ ಊರಿನಲ್ಲಾಗಲಿ, ನಮ್ಮ ಅಕ್ಕಪಕ್ಕದಲ್ಲಿ ಎಲ್ಲೇ ಆಗಲಿ, ಯಾವುದೇ ಒಂದು ಡ್ರಾಮಾ ಕಾರ್ಯಕ್ರಮ ನಡೆದರೂ ಸಂಪೂರ್ಣವಾಗಿ ತಮ್ಮನ್ನು ತೊಡಗಿಸ್ಕೊಳ್ಳೋದ್ರ ಜೊತೆಗೆ ರಾಜ್ಯೋತ್ಸವ ಇರ್ಬೋದು, ಗಣೇಶನೋತ್ಸವದವರು ಎಲ್ಲದರಲ್ಲೂ ಸಹಕಾರ ಕೊಡ್ತಕ್ಕಂಥವ್ರು ಶ್ರೀಮತಿ ಶಾರದಮ್ಮ ಶ್ರೀ ಮಂಜುನಾಥ್ರವರು. ಅವರು ಬೆಂಗಳೂರು ನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಅಲ್ಲದೆ ಭೈರವ ಟ್ರಾವೆಲ್ಸ್ ಮತ್ತು ಮಾಲೀಕರು. ಅವ್ರಿಗೆ ಈಗ ಎಲ್ಲ ನಿಮ್ಮ ಗ್ರಾಮಸ್ಥರ ಪರವಾಗಿ ಒಂದು ಜೋರು ಚಪ್ಪಾಳೆಯೊಂದಿಗೆ ನಾವೆಲ್ಲ ಅವ್ರಿಗೆ ಅಭಿನಂದನೆಯನ್ನ ತಿಳಿಸೋಣ. ಈ ರೀತಿ 10 ಹಲವು ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ತಾರೆ. ಅದು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ತಾಯಿ ಭುವನೇಶ್ವರಿ ಹಾಗೂ ಎಲ್ಲರ ಆರೈಕೆ ಇರಲಿ ಅಂತ ಆಶಿಸ್ತಾ ಇದ್ದೀನಿ. ಇನ್ನು ಶ್ರೀಯುತ ಸತೀಶ್ ರವರು ದಯಮಾಡಿ ಬಂದಿರೋ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ.
ಪೂಜೆಗೆಂದು ಮಾಡಿದವು ನಮ್ಮ ಶ್ರೀಯಪ್ಪನ ಪೂಜೆಗೆಂದು ಮಾಡಿದವು ಬೆಳಗಿದವೋ ಮೊಳಗಿದವೋ ಬೆಳಗಿದವೋ ಸ್ವಾಮಿ ಪೂಜೆಗೆಂದು ಮಾಡಿದವು ಪೂಜೆಗೆಂದು ಮಾಡಿದವು ರಂಗೋಲಿ ಬೆಳಗಿದವೋ ಟಿಂಗಾಳ ಮಳಗಿದವೋ